ಮರಿಗೌಡ, ರೇಣುಕಾ ಬಂದ್ರಲ್ಲ ಇಲ್ಲಿ. ಏನಾಯ್ತಜ್ಜಿ? ನೋಡ್ಲ ಅಲ್ಲಿ. ಅಯ್ಯೋ ಈ ದರ್ಬೇಸಿಗೆ ಏನ್ ರೋಗ ಬಂದೈತ್ಲಾ? ಇವಳಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡಾಗ ಅಲ್ಲ ನನ್ನ ಮೊಮ್ಮಗನ್ ತಲೆ ಕೆಡಿಸಿ ಹಾಳು ಮಾಡಿದ್ಲು ಅವನ್ ಜೀವನನ. ಈ ಮನೆ ಮರ್ಯಾದೆನೆಲ್ಲ 3 ತಾಸು ಗರಾಜ್ ಹಾಕ್ಬಿಟ್ಲಲ್ಲೋ. ಇವಳಿಗೆ ಹೇಳೋರು ಕೇಳೋರು ಯಾರು ಇಲ್ವೇಡ್ಲಾ? ಇದೇ ಆಗೋಯ್ತತೆ. ಮದುವೆ ಆಗಿ ಬಂದಾಗಿಂದ ಒಂದಲ್ಲ ಒಂದು ರಾಮಾಯಣ ಮಾಡ್ತಾನೆ ಇರ್ತಾಳೆ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ಅತ್ತೆ, ನೀವು ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ ಅತ್ತೆ. ಅವಳು ಮದುವೆ ಆಗಿ ಬಂದಾಗಿಂದಾನೇ ನೀವು ಒಳ್ಳೆ ಸ್ವಲ್ಪ ಹದ್ಬಸ್ತಲ್ಲಿ ಇಡಬೇಕಿತ್ತು. ಆಗ ಅವಳು ಈ ಥರ ಎಲ್ಲ ಹೆಚ್ಕೋತಾ ಇರಲಿಲ್ಲ. ಈಗ ನೋಡಿ, ಛೇ, ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹೋಗುವಂಥ ಕೆಲಸಗಳನ್ನೇ ಮಾಡ್ತಾ ಇದ್ದಾಳೆ ಇವಳು. ತುಂಬ ಬೇಜಾರಾಗ್ತಿದೆ ಅತ್ತೆ. ಹೌದು ಕಣಮಿ, ನೀನು ಹೇಳ್ತಿರೋದು ಸರಿಯಾಗಿ ಅದೇ. ಅವಳು ಈ ಮನೆಗೆ ಬಂದಾಗ್ಲೇ ಅವಳು ಕೈ ಕಾಲು ಕಟ್ಟಾಕಿ ಮೂಲಲ್ಲಿ ಕೂಡ್ಸಿದ್ದಿದ್ಲೆ ಹಿಂಗೆಲ್ಲ ಆಡ್ತಿದ್ಲಾ? ಅಯ್ಯೋ, ಈ ಸಮಯದಾಗೆ ಜವರ ಬೇರೆ ಊರಲ್ಲಿಲ್ಲ. ಇವಳು ಈ ಪಾರ್ಟಿ ಆಡಿದ್ರೆ ನನ್ನ ಮಗನ ಭವಿಷ್ಯ ಹಾಳಾಗೋಯ್ತದೆ. ಇನ್ನನ್ ಸುಮ್ಕಿರಕ್ಕಿಲ್ಲ ಕಣ್ಲ, ಇನ್ ಸುಮ್ಕಿರಕ್ಕಿಲ್ಲ. ಅವಳು ಮನೆಗೆ ಬರ್ಲಿ, ಮತ್ತೆ ಈ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು. ಹಂಗ್ ಮಾಡ್ತೀನಿ. ಅದೇ ಸ್ಟೇಷನ್ ಹತ್ರ ಏನಾಗುತ್ತೇನೋ ಅಂತ ಭಯ ಆಗ್ತಾ ಇದೆ. ನೀನ್ ಯಾಕಮ್ಮಿ ಎದ್ರಕತ ಇದ್ಯಾ? ಅಲ್ಲೇನಾದದು? ಅತ್ತೆ, ಯಾವುದಕ್ಕೂ ನೀವೊಂದು ಫೋನ್ ಮಾಡಿ. ಸಿದ್ದು ಬೇರೆ ಮನೇಲಿಲ್ಲ. ನನ್ಗನ್ಸುತ್ತೆ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಇರ್ಬೇಕು ಅಂತ. ನನ್ಗೆ ಒಂದೇ ಯೋಚನೆ ಅತ್ತೆ. ಆ ಪೊಲೀಸ್ನವರು ನಮ್ಮ ಮೂಲಿನೇನ್ ಮಾಡಾರು? ಲೇ ಮರಿಗೌಡ, ಪೊಲೀಸ್ ಅಪ್ಪನ್ಗೊಂದು ಫೋನ್ ಮಾಡ್ಕೊಡ್ಲಾ? ಅಜೀಯ ಮಾಡು ಅಂತ ಹೇಳದ್ನಲ್ಲ. ಇದ್ರಲ್ಲಿ ಇದು ಬೇರೆ. ಅಲ್ಲ, ಯಾರೇ? ನಾನ್ ಕಂಡ್ಲ MLA ಜವರೇಗೌಡ ಅವ್ರ ಅವ್ವ ತಾಯವ್ವ ಮಾತಾಡ್ತೀವಿ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಅಮ್ಮ, ನಿಮ್ಮ ಸೊಸೆ ಯಾವುದೋ ಕೇಸ್ ಬಗ್ಗೆ ಇಲ್ಲಿ ರಾದ್ದಾಂತ ಮಾಡ್ತಾ ಇದ್ದಾರೆ. ನೀವಾದ್ರೂ ಕರೆದು ಒಂದು ಮಾತು ಹೇಳ್ಬಾರ್ದಾ? ಅಲ್ಲ ಕಣಯ್ಯ, ನಿನ್ನ ಯಾಕೆ ಅಲ್ಲಿ ಕೂರ್ಸಿರೋದು? ನೀನೇ ಏನಾರ ಮಾಡಿ ಅದಕ್ಕೊಂದು ಕಡಿವಾಣ ಹಾಕ ಕಾಯ್ತಿರ್ಲಿಲ್ವಾ? ಅಲ್ಲಮ್ಮ, ಆ ಅಮ್ಮ MLA ಸೊಸೆ, ನಾವು ಹೆಂಗೆ ಹೇಳೋಕ್ಕಾಗತ್ತೆ ಹೇಳಿ? ಅದು ಅಲ್ಲದೆ ಆ ಸಿದ್ದೇಗೌಡ್ರಿಗೆ ಏನಾದರೂ ಗೊತ್ತಾದರೆ. ಅಯ್ಯ, ನೀನು ಹಿಂಗೆ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಕೆಲಸ ಆದದಾ? ಗಾದೆ ಮಾತು ಕೇಳಿಲ್ವೇ? ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು ಅಂತ. ಒಂದು ಕಿತ ಮಾತಲ್ಲಿ ಹೇಳು, ಕೇಳಿದ್ರೆ ಸರಿ. ಇಲ್ವಾ ಲಾಟಿ ರುಚಿ ತೋರ್ಸು. ಪೊಲೀಸ್ ಸ್ಟೇಷನ್ ಬಿಟ್ಟು ಮನೆ ಸೇರ್ಕತಾಳೆ. ನೀವೇ ಇಷ್ಟೆಲ್ಲ ಪರ್ಮಿಷನ್ ಕೊಟ್ಮೇಲೆ ನಾನು ಸುಮ್ಮನೆ ಇರೋ ಮಾತೇ ಇಲ್ಲಮ್ಮ. ಲಾಟಿ ರುಚಿ ಏನು ಅಂತ ತೋರಿಸ್ತೀನಿ.
ಮೊದಲು ಆ ಕೆಲಸ ಮಾಡು. ಸರಿಮ್ಮ. ತಗಲ್ಲ. ಹೌದಾ? ಇರಿ, ನಾನು ನೋಡ್ತೀನಿ ಇರಿ. ಅಯ್ಯೋ ದೇವ್ರೆ, ಇದೇನಿದು? ಭಾನು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಕೂತಿದ್ದಾಳೆ. ಅಯ್ಯೋ ರಾಮ. ಮಾವ ಮಾವ ಮಾವ, ಒಂದು ನಿಮಿಷ ಬನ್ನಿ ಮಾವ. ಏನಮ್ಮ ವೀಣಾ? ಅಲ್ಲಿ ನೋಡಿ ಮಾವ. ಭಾವನಾ ಅಲ್ವಾ? ಭಾವನಾ ಪೊಲೀಸ್ ಸ್ಟೇಷನ್ ಯಾಕಮ್ಮ ಹೋಗಿದ್ದಾಳೆ? ಏನೋ ನನಗೂ ಗೊತ್ತಿಲ್ಲ ಮಾವ. ಟಿವಿನಲ್ಲಿ ಬರ್ತಾ ಇದೆ ಅಂದರೆ ಇಡೀ ಪ್ರಪಂಚನೇ ನೋಡಿರುತ್ತೆ. ನೋಡಿದವ್ರು ಏನು ಅನ್ಕೊಳ್ಳೋದಿಲ್ಲ ಮಾವ. ಅಲ್ಲ, ಬೀಗರಿಗೆ ಈ ವಿಷಯ ಗೊತ್ತಿಲ್ವಾ? ಏನಂತೆ? ಯಾಕೆ?